ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ನಿಷ್ಕಳಂಕನು, ಪರಿಶುದ್ಧನು, ನಿರ್ದೋಷಿಯು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿ ಜೀವಿಸಲು ಕರೆದಿರುವ ಯೇಸುಕ್ರಿಸ್ತ, ಸರ್ವಾಧಿಕಾರವುಳ್ಳ ರಕ್ಷಕನ ದೀನರ ಕೋರಿಕೆಯನ್ನು ನೆರವೇರಿಸುವ ದೇವರಾದ ಯೇಸುಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ವಾಕ್ಯ ಭಾಗ ಆಲಿಸಲು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ನಾವು ಆಲಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಹೌದು ಪ್ರಿಯರೇ, ಯೇಸುಕ್ರಿಸ್ತ ನುಡಿತಿದ್ದಾನೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ನಂತರ ಬಂದು ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ನಾನಿರುವ ಸ್ಥಳದಲ್ಲಿಯೇ ನೀವು ಇರಬೇಕು. ತಂದೆ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೀವು ಕೂಡ ನೋಡಬೇಕು. ಹೌದು ಪ್ರಿಯರೇ, ಆಲಿಸಲಿರುವ ಅಂಶಭಾಗ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಇದಕ್ಕೆ ಮೊದಲು ನಾವು ದೇವರಾತ್ಮನ ಸಹಾಯ, ಶಕ್ತಿ, ಜ್ಞಾನ, ವಿಜಯಹಸ್ತ ಆಲಿಸಲಿರುವ ವಾಕ್ಯ ಭಾಗ ನಾವು ಅರ್ಥ ಮಾಡಿಕೊಳ್ಳುವಂತೆ ಮತ್ತು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ಆ ದೇವರ ವಾಕ್ಯ ನಮ್ಮನ್ನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸುವಂತೆ, ದೇಹದಲ್ಲಿ, ಆತ್ಮದಲ್ಲಿ, ಮನಸ್ಸಿನಲ್ಲಿ ಚೈತನ್ಯವಾಗುವಂತೆ ಮತ್ತು ಅನೇಕ ಆತ್ಮಗಳಿಗೆ ರಕ್ಷಣೆಗಾಗಿ ಜೀವಿಸುವಂತೆ, ಸತ್ಯದ ಜ್ಞಾನ ಅನೇಕರಿಗೆ ತಿಳಿಸುವಂತೆ. ಹೌದು ಪ್ರಿಯರೇ, ಪ್ರಾರ್ಥನಾ ಜೀವಿತದಲ್ಲಿ, ಪರಿಶುದ್ಧ ಜೀವಿತದಲ್ಲಿ ಮತ್ತು ವಿಶ್ವಾಸ ಜೀವಿತದಲ್ಲಿ, ಸಾಕ್ಷಿ ಜೀವಿತದಲ್ಲಿ ನಾವೆಲ್ಲರೂ ಯೇಸುಕ್ರಿಸ್ತನ ಸಹಾಯ ಪಡೆಯುವಂತೆ ದೇವರಾತ್ಮನ ಸಹಾಯ ಈ ವಾಕ್ಯ ಭಾಗದಲ್ಲಿ ಅರ್ಥ ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಶಾಂತಿದಾಯಕ ದೇವರೇ, ಬೆಳಕಾದ ದೇವರೇ, ಮಹಿಮಾ ಸ್ವರೂಪನೇ, ದೇವದೂತರು ಆರಾಧಿಸುವ ಪರಿಶುದ್ಧನೇ, ಶಾಶ್ವತ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ ದೇವರೇ, ದೇವಾ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂದು ನಿಮ್ಮ ಶಿಷ್ಯರಿಗೆ ವಾಗ್ದಾನ ಮಾಡಿ ಹೋಗಿದ್ದೀರಿ. ಯಾರೆಲ್ಲ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾರೋ, ಅವರ ಮಾತುಗಳನ್ನು ಯಾರು ಕೈಗೊಂಡು ನಡೆಯುತ್ತಾರೋ, ನಾನೇ ದೇವಕುಮಾರನು, ಲೋಕರಕ್ಷಕನು, ಪಾಪಗಳನ್ನು ಕ್ಷಮಿಸುವಾತನು, ಪಾಪ ಮರಣಗಳ ನಿಯಮದಿಂದ ಬಿಡಿಸುವಾತನು, ತಂದೆಯ ಬಳಿಗೆ ಸೇರಿಸುವಾತನು, ದೇವರ ಮಕ್ಕಳ ಆಗುವ ಅಧಿಕಾರ ಕೊಡುವಾತನು, ಅವರಿಗಾಗಿ ಸ್ಥಳವನ್ನು ಸಿದ್ಧ ಮಾಡಲು ಹೋಗಿ ಮತ್ತೆ ಬಂದು ಕರೆದುಕೊಂಡು ಹೋಗುವಾತನೆಂದು ಯಾರ್ಯಾರು ನಂಬಿದ್ದಾರೋ ಅವರೆಲ್ಲರಿಗೋಸ್ಕರ ಪುನಃ ಬರಲಿರುವ ದೇವರೇ ಎಂದು ವಿಶ್ವಾಸವೆಲ್ಲ ಮಕ್ಕಳಿಗೆ ಪ್ರಾರ್ಥಿಸುತ್ತೇವೆ ತಂದೆ. ನಿಮ್ಮ ಪವಿತ್ರ ಮಾರ್ಗ ಸತ್ಯದಲ್ಲಿ, ಜೀವದಲ್ಲಿ ನಡೆದುಕೊಳ್ಳುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ ಪ್ರಭುವೇ. ನಮ್ಮೆಲ್ಲರ ಪಾಪ, ದೋಷ, ಅಪರಾಧಗಳನ್ನು ನಿಮ್ಮ ಪ್ರಿಯಕುಮಾರ ಯೇಸು ರಕ್ತದಿಂದ ತೊಳೆಯಿರಿ ತಂದೆಯೇ. ಯೇಸುವೆ, ನಿಮ್ಮ ಒಳ್ಳೆ ಕುರಿಗಳಾಗಿ, ಒಳ್ಳೆ ಕುರುಬನಾದ ನಿಮ್ಮ ಸ್ವರವನ್ನು ಆಲಿಸಲು ನಿಮ್ಮ ಪವಿತ್ರ ಗ್ರಂಥದಲ್ಲಿರುವ ನಿರ್ಮಲವಾದ ವಾಕ್ಯವನ್ನು, ಶುದ್ಧವಾದ ವಾಕ್ಯವನ್ನು ನಾವು ಅನುದಿನವೂ ಧ್ಯಾನಿಸಿ ಹೃದಯದಲ್ಲಿಟ್ಟುಕೊಂಡು ಪಾಪವನ್ನು, ಕೋಪವನ್ನು, ದೋಷ, ಅಪರಾಧವನ್ನು ಜಯಿಸಲು, ಲೋಕ, ಶರೀರ, ಮರಣ, ಸೈತಾನ ಇವುಗಳನ್ನು ಜಯಿಸಲು ಮಹಾಕೃಪೆ ನೀಡಿರಿ ಪ್ರಭು ಯೇಸುವೆ. ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎನ್ನುವ ವಾಕ್ಯಾಂಶ ಧ್ಯಾನಿಸುವಾಗ ಪರಿಶುದ್ಧ ಗ್ರಂಥದ ಮುಖಾಂತರ, ಜೀವ ನೀಡುವ ಗ್ರಂಥದ ಮುಖಾಂತರ, ದೇವರ ಖಡ್ಗವಾಗಿರುವ ವಾಕ್ಯವಾದ ದೇವರೇ, ನಿಮ್ಮ ಮಾತುಗಳನ್ನು ಧ್ಯಾನಿಸುವಾಗ ನಮ್ಮೆಲ್ಲರ ಹೃದಯದೊಂದಿಗೆ, ಆತ್ಮ, ಬುದ್ಧಿಶಕ್ತಿಯೊಂದಿಗೆ, ಆರೋಗ್ಯದೊಂದಿಗೆ, ವಿಶ್ವಾಸ, ಪ್ರಾರ್ಥನೆ, ಪರಿಶುದ್ಧ ಜೀವಿತ, ಸಾಕ್ಷಿ ಜೀವಿತದೊಂದಿಗೆ ಮಾತನಾಡಿ ಧೈರ್ಯಗೊಳಿಸಬೇಕೆಂದು, ಅನೇಕ ಆತ್ಮಗಳನ್ನು ದರ್ಶಿಸುವಂತೆ, ನಮ್ಮನ್ನು ಉಪಯೋಗಿಸುವಂತೆ ಅನುಗ್ರಹಿಸಬೇಕೆಂದು, ಅನೇಕ ನಿಮ್ಮ ರಹಸ್ಯ ಪರಲೋಕದ ಸತ್ಯಗಳನ್ನು ಅರಿತು ಅನೇಕರಿಗೆ ತಿಳಿಯಪಡಿಸುವ ಮಹಾಕೃಪೆ ನೀಡಬೇಕೆಂದು, ಹೀಗೆ ಸೈತಾನನನ್ನು, ಅವನ ಅನುಚರರನ್ನು ನಿಮ್ಮ ಮಕ್ಕಳಾದ ನಾವು ಆತ್ಮನ ಖಡ್ಗದಿಂದ ಜಯಿಸುವಂತೆ ನಿತ್ಯವೂ ಅನುಗ್ರಹಿಸುತ್ತಾ ಬರಬೇಕೆಂದು, ವಿಶ್ವಾಸಕ್ಕೆ, ನಂಬಿಕೆಗೆ ಪಾತ್ರನಾದ ತಂದೆ ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂದು ಪ್ರಭು ವಾಗ್ದಾನ ಮಾಡಿದ್ದಾನೆ. ಈ ವಾಕ್ಯದೊಳಗೆ ನಾವು ಪ್ರವೇಶಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಪ್ರವೇಶ ಆಗೋಣ ಪ್ರೇರೆ. ಒಂದು ಚಿಕ್ಕ ಆತ್ಮೀಯ ಗೀತೆಯನ್ನು ಆಡಿಕೊಳ್ಳೋಣ. ದೇವರ ವಾಕ್ಯವು ಎಷ್ಟೋ ನಿರ್ಮಲವಾದದ್ದು. ಹೌದು ಪ್ರೇರೆ, ಪರಾತ್ಪರನಾದ ತಂದೆಯಾದ ದೇವರ ವಾಕ್ಯವಾದ ಯೇಸು ಕ್ರಿಸ್ತನು ಎಷ್ಟೋ ನಿರ್ಮಲವಾದ ಆತನು ದೇವರ ಸಿರಿ ಪದವಿಯನ್ನು
ಬಿಡಲೊಲ್ಲೆನು ಎಂದು ಹೇಳದೆ ಮನುಷ್ಯರಾದ ನಮ್ಮನ್ನು, ದೇವರಿಗೆ ಶತ್ರುಗಳಾದ ನಮ್ಮನ್ನು ಮಿತ್ರರನ್ನಾಗಿ ಮಕ್ಕಳನ್ನಾಗಿ ಮಾರ್ಪಡಿಸಲು ತನ್ನ ದೈವತ್ವದ ಪದವಿ ಬಿಟ್ಟು ಬಂದಿದ್ದಾನೆ ಪ್ರೇರೆ. ಪರಲೋಕದಿಂದ ಇಳಿದು ಭೂಲೋಕಕ್ಕೆ ಪಾಪ ಶಾಪ ಶರೀರ ಆಕಾರದಲ್ಲಿ ಕಾಣಿಸಿಕೊಂಡಿದ್ದಾನೆ, ತನ್ನನ್ನೇ ಬರಿದಾಗಿಸಿಕೊಂಡಿದ್ದಾನೆ. ಹೌದು ಪ್ರೇರೆ, ನನ್ನೊಂದು ಏಕೀಭವಿಸಾಡಿರಿ. ಪರಾತ್ಪರನ ವಾಕ್ಯವು ಎಷ್ಟೋ ನಿರ್ಮಲವಾದದ್ದು, ಎಲ್ಲ ದುರ್ಮಾರ್ಗಿಗಳಿಗೂ ವಿರೋಧವಾದದ್ದು. ದರ್ಪಣ ಮೂಕ ಭಾವವ ತೋರಿಸುವಂತೆಯೇ ಸದ್ವೇದವು ಆಂತರ್ಯವ ಪ್ರತ್ಯಕ್ಷ ಮಾಡುತ್ತೆ. ಈ ವೇದವನ್ನು ಧ್ಯಾನಿಸಿ ಕೈಗೊಳ್ಳುವವರು ಕಳಂಕವನ್ನು ತ್ಯಜಿಸಿ ಶುದ್ಧತ್ವ ಹೊಂದುವರು. ದೇವಾತ್ಮನೇ ಆ ವಾಕ್ಯವ ನಮಗೆ ಬೋಧಿಸು, ಅದರಂತೆಯೇ ನಡೆಯಲು ಸಹಾಯವಾಗಿರು. ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಗೋಸ್ಟ್. ಆಮೇನ್. ಹೌದು ಪ್ರೇರಿ, ಪರಾತ್ಪರನಾದ ದೇವರ ವಾಕ್ಯವು ಎಷ್ಟು ನಿರ್ಮಲವಾಗಿದೆ, ಎಲ್ಲ ದುರ್ಮಾರ್ಗಿಗಳಿಗೆ ವಿರೋಧವಾದದ್ದು ಪ್ರೇರಿ. ಕೆಟ್ಟತನವನ್ನು ಪ್ರೀತಿಸುವವರಿಗೆ ದೇವರ ವಾಕ್ಯ, ನಿರ್ಮಲ ವಾಕ್ಯ ವಿರೋಧವಾಗಿದೆ. ದೇವರನ್ನು ಬೇಡ ಎನ್ನುವವರಿಗೆ ದೇವರ ವಾಕ್ಯ ವಿರೋಧವಾದದ್ದು. ದರ್ಪಣ ಮುಖಭಾವವ ತೋರಿಸುವಂತೆ ಪರಿಶುದ್ಧ ಗ್ರಂಥ ವಾಕ್ಯವು, ದೇವರ ವಾಕ್ಯ ಬೈಬಲ್ ಗ್ರಂಥದ ಮಾತುಗಳು ಆಂತರ್ಯವ ಪ್ರತ್ಯಕ್ಷ ಮಾಡುತ್ತದೆ. ಹೌದು, ಕನ್ನಡಿ ನಮ್ಮ ಮುಖವನ್ನು ಹೇಗೆ ತೋರಿಸುತ್ತದೋ ಹಾಗೆಯೇ ದೇವರ ವಾಕ್ಯ ಓದುವುದಾದರೆ ನಮ್ಮ ಹೃದಯದ ಸ್ಥಿತಿಗತಿಗಳನ್ನು, ನಾವು ನಾಶನದ ಮಾರ್ಗದಲ್ಲಿದ್ದೇವೋ ಏನೋ ನಮಗೆ ತಿಳಿಯಪಡಿಸುತ್ತದೆ. ಹೌದು, ಸರಿಪಡಿಸಿಕೊಳ್ಳುವ ಅವಕಾಶ ನೀಡುತ್ತದೆ. ಹೌದು, ಈ ವೇದವನ್ನು, ಪರಿಶುದ್ಧ ಗ್ರಂಥ ಬೈಬಲನ್ನು ಧ್ಯಾನಿಸಿ ಕೈಗೊಳ್ಳುವವರು, ಓದುವವರು ಕಳಂಕವನ್ನು ತ್ಯಜಿಸಿ ಶುದ್ಧತ್ವ ಹೊಂದುತ್ತಾರೆ ಪ್ರೇರಿ. ಪರಿಶುದ್ಧ ಗ್ರಂಥ, ದೇವರ ವಾಕ್ಯ, ಬೈಬಲ್ ಗ್ರಂಥ, ದೇವರ ಮಾತುಗಳನ್ನು ಓದಿ ಧ್ಯಾನಿಸಿ ಅದರಂತೆ ನಡೆದುಕೊಳ್ಳಲು ಪ್ರಯತ್ನಿಸಿ ಸಫಲರಾಗುವವರು, ಹೌದು ಪ್ರೇರಿ, ಕಳಂಕ ತ್ಯಜಿಸುತ್ತಾರೆ, ಶುದ್ಧತ್ವ ಹೊಂದುತ್ತಾರೆ. ಹೌದು ಪ್ರೇರಿ, ಹೀಗೆ ದೇವರ ವಾಕ್ಯವನ್ನು ಧ್ಯಾನಿಸಿ ಕೈಕೊಂಡು ನಡೆದವರೇ ಕಳಂಕವನ್ನು ತ್ಯಜಿಸುತ್ತಾರೆ ಪ್ರೇರಿ. ಅವರೇ ಶುದ್ಧತ್ವ ಹೊಂದುತ್ತಾರೆ. ಅವರಿಗಾಗಿಯೇ ಯೇಸು, ನಾನು ಮನೆಯನ್ನು, ಸ್ಥಳವನ್ನು ಸಿದ್ಧ ಮಾಡಲು ಹೋಗುತ್ತಿದ್ದೇನೆ, ಬಂದು ನಿಮ್ಮನ್ನು ಕರೆದುಕೊಂಡೋಗಿ ನಾನಿರುವಲ್ಲಿ ನೀವಿರಬೇಕು. ಹೌದು, ನನ್ನ ಬಳಿಗೆ ಸೇರಿಸಿಕೊಳ್ಳುತ್ತೇನೆ, ನಾನಿರುವಲ್ಲಿ ನೀವಿರಬೇಕು. ಹೃದಯದಲ್ಲಿ ಕಳವಳ ಪಡಬೇಡಿರಿ, ಭಯಪಡಬೇಡಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳು, ಸ್ಥಳ, ಕೋಣೆಗಳು ಇವೆ ಎಂದು ಹೇಳಿ ಅಭಯ ನೀಡಿ ಹೋಗಿದ್ದಾನೆ ಪ್ರೇರೆ. ಹೀಗೆ ದೇವ ಆತ್ಮನೇ ಆ ವಾಕ್ಯವ ನಮಗೆ ಬೋಧಿಸುತ್ತಾನೆ, ಅದರಂತೆ ನಡೆಯಲು ಸಹಾಯ ಮಾಡುತ್ತಾನೆ. ಹೌದು, ನಾವು ದೇವರನ್ನು ನಿಜವಾಗಿ ಪ್ರೀತಿಸುವುದಾದರೆ ಪೂರ್ಣ ಹೃದಯದಿಂದ, ಹೌದು ಪ್ರೇರೆ, ಪೂರ್ಣ ಆತ್ಮದಿಂದ, ಪೂರ್ಣ ಮನಸ್ಸು, ಶಕ್ತಿ, ಬುದ್ಧಿಯಿಂದ ಪ್ರೀತಿಸುವುದಾದರೆ, ನಮ್ಮಂತೆ ನೆರೆಯವರನ್ನು ಪ್ರೀತಿಸಲು ದೇವರ ಸಹಾಯ ಕೇಳಿ ಸಫಲರಾಗುವುದಾದರೆ ದೇವಾತ್ಮ ನಮಗೆ ಬೋಧಿಸುತ್ತಾನೆ. ಪರಲೋಕದ ಮಾರ್ಗದ ಕಡೆಗೆ ನಡೆಯಲು ಬೇಕಾದ ಸಹಾಯ ಮಾಡುತ್ತಾನೆ ಯೇಸು ನಾಮದಲ್ಲಿ. ಹೀಗೆ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎನ್ನುವ ಅಂಶದೊಳಗೆ ನಾವು ಪ್ರವೇಶವನ್ನು ಪ್ರೇರೆ. ನಾವು ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 3ನೇ ವಾಕ್ಯದಲ್ಲಿಂದ ನಾವು ಓದಿಕೊಳ್ಳೋಣ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 14 ವರ್ಸ್ 3rd ವರ್ಡ್. ಇಲ್ಲಿ ಓದುವುದಾದರೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಅದು ಪ್ರೇರೆ, ನಮ್ಮ ಅಂಶ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯೇಸು ಹೇಳ್ತಿದ್ದಾನೆ, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ನಂತರ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ
ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಅದು ಪ್ರೇರೆ. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಅದು ಪ್ರೇರೆ. ಆತನನ್ನು ಪ್ರೀತಿಸುವವರಿಗಾಗಿ ಪ್ರಭು ಹೇಳುತ್ತಿದ್ದಾನೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1-2ನೇ ವಾಕ್ಯ ಭಾಗದಿಂದ 3ನೇ ವಾಕ್ಯದವರೆಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳಬೇಡಿರಿ, ಭಯಪಡಬೇಡಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಅದು ಆತನನ್ನು ಪ್ರೀತಿಸುವವರಿಗೆ, ಆತನ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೆ ನರಕಕ್ಕೆ ಹೋಗದೆ ಪರಲೋಕ, ಬೆಳಕಿನ ಲೋಕಕ್ಕೆ, ಆನಂದ ಲೋಕಕ್ಕೆ, ಅಮರ ಲೋಕಕ್ಕೆ, ಅದು ಪ್ರೇರೆ, ಶಾಂತಿಯ ನೆಮ್ಮದಿಯ ಲೋಕಕ್ಕೆ, ಹೌದು ಬೆಳಕಿನ ಮಹಿಮೆಯ ಲೋಕಕ್ಕೆ, ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದಗಳನ್ನು ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧ ಮಾಡಿಟ್ಟಿದ್ದಾನೆ ಎಂದು ಆತನನ್ನು ಪ್ರೀತಿಸುವವರಿಗೆ ಹೇಳುತ್ತಿದ್ದಾನೆ ಪ್ರಭು. ನೀವು ನಿಮ್ಮ ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಹೌದು ಪ್ರೇರೆ. ದೇವರು ಈ ಲೋಕದ ಮೇಲೆ ಎಷ್ಟು ಹೆಚ್ಚಾಗಿ ಪ್ರೀತಿಸಿ ಈ ಲೋಕವನ್ನು ತನ್ನ ಒಬ್ಬನೇ ಅದ್ವಿತೀಯ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಹೌದು ಪ್ರೇರೆ. ಯೇಸು ಕ್ರಿಸ್ತನೇ ದೇವರ ಪ್ರತಿರೂಪ, ದೇವರ ವ್ಯಕ್ತಿತ್ವ ಮಗನಾಗಿ ಬಂದಿದ್ದಾನೆ ಪ್ರೇರೆ. ಹೌದು, ದೇವರ ಮಹಿಮೆಯ ಪಡಿಯಚ್ಚು ಯೇಸು ಕ್ರಿಸ್ತನು. ಹೌದು, ಬೆಳಕಿನ ಒಳಗಿಂದ ಬಂದಾತ ಬೆಳಕನ್ನು ಪರಿಚಯ ಮಾಡಲು. ಹೌದು ಪ್ರೇರೆ. ದೇವರ ಎರಡನೇ ವ್ಯಕ್ತಿತ್ವ, ದೇವರು ತಂದೆಯಾದರೆ ಆತನ ಎರಡನೇ ವ್ಯಕ್ತಿತ್ವ ಮಗನಾಗಿ ಲೋಕಕ್ಕೆ ಬಂದಿದ್ದಾನೆ ಮಾಂಸಾಕಾರದಲ್ಲಿ. ವಿಶೇಷವಾಗಿ ಸತ್ಯವಾಗಿ ಹೇಳುವುದಾದರೆ ದೇವರು ಮಾಂಸಾಕಾರ ಅಲ್ಲ ಪ್ರೇರೆ. ತನ್ನ ರೂಪದಲ್ಲಿ, ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವಭಾವದಲ್ಲಿ ತನ್ನಂತೆಯೇ ನಿರ್ಮಿಸಿದ್ದಾನೆ. ಆದರೆ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ, ಬೆಳಕಾಗಿದ್ದಾನೆ, ಮಹಾ ತೇಜಸ್ಸಾಗಿದ್ದಾನೆ ಪ್ರೇರೆ. ಯಾರೂ ಸಮೀಪಿಸದ ಬೆಳಕಿನಲ್ಲಿ ತಾನೊಬ್ಬನೇ ಅಮರತ್ವವುಳ್ಳ ವಾಸಿಸುವ ದೇವರಾಗಿದ್ದಾನೆ. ಆತನನ್ನು ಸಮೀಪಿಸಬಲ್ಲವರು ಯಾರೂ ಇಲ್ಲ. ಹೌದು ಪ್ರೇರೆ. ಯಾರು ಆ ಬೆಳಕಿನೊಳಗಿನಿಂದ ಈ ಲೋಕದಲ್ಲಿ ಬಂದು ಮನುಷ್ಯಾಕಾರದಲ್ಲಿ ಆತ್ಮಸ್ವರೂಪನಾಗಿ ಇಳಿದು ಬಂದು ಕನ್ಯೆಯಲ್ಲಿ ಮಾಂಸಾಕಾರ ತಾಳಿ, ಹೌದು ಪ್ರೇರೆ, ಈ ಲೋಕದಲ್ಲಿ ಮಗುವಾಗಿ ಜನಿಸಿ ಬಂದಿದ್ದನು. ಇಮ್ಮಾನುವೇಲನಾಗಿ ದೇವರು ನಮ್ಮೊಂದಿಗೆ, ಇಮ್ಮಾನುವೇಲ್ ಅಂದರೆ ದೇವರು ನಮ್ಮೊಂದಿಗೆ ಇರಲು ಬಂದಿದ್ದಾನೆ ಪ್ರೇರೆ. ಕಾರಣ ಆತನು ತಮ್ಮಂತೆ ನಮ್ಮನ್ನು ಸೃಷ್ಟಿಸಿಕೊಂಡಿದ್ದರಿಂದ ತನ್ನ ಸ್ವಭಾವ ನಾವು ಕಳೆದುಕೊಂಡಿದ್ದೇವೆ. ಹಳೆಯ ಸ್ತ್ರೀ ಪುರುಷರು ದೇವರಿಗೆ ಅವಿಧೇಯರಾಗಿ, ದೇವರು ಹೇಳಿದ ಮಾತನ್ನು ಕೇಳದೆ ಅವಿಧೇಯರಾಗಿದ್ದರಿಂದ, ಆಜ್ಞೆಯನ್ನು ಮೀರಿದ್ದರಿಂದ ಸೈತಾನನ ಮಾತು ಕೇಳಿ ಈ ಲೋಕದಲ್ಲಿ ದೇವರಿಗೆ ವಿರುದ್ಧವಾಗಿ ಸ್ವರ್ಗದಿಂದ ಬಿದ್ದಿರುವ ದೂತ ಲೂಸಿಫರ್, ಆತನ ಮಾತು ಕೇಳಿ ಆತನು ಸರ್ಪದೊಳಗೆ ಪ್ರವೇಶ ಆಗಿ ಮೊದಲನೇ ಸ್ತ್ರೀ ಪುರುಷರನ್ನು ವಂಚಿಸಿ ದೇವರಿಗೆ ಅವಿಧೇಯರನ್ನಾಗಿ ಮಾಡಿದ್ದರಿಂದ ಅವರು ದೇವರ ಸ್ವಭಾವ, ದೇವರ ಮನಸ್ಸು, ದೇವರ ಹೃದಯ, ದೇವರ ಗುಣಗಳು ಕಳೆದುಕೊಂಡಿದ್ದಾರೆ ಪ್ರಿಯ. ಯೇಸು ಕ್ರಿಸ್ತ ಆಗಿ ದೇವರು ಮತ್ತೆ ದೇವರ ಸ್ವಭಾವ, ಮನಸ್ಸು, ಗುಣಗಳನ್ನು, ಹೃದಯವನ್ನು ಕೊಡಲು ಬಂದಿದ್ದಾನೆ. ಹೌದು ಪ್ರಿಯ. ಕ್ಯಾರೆಕ್ಟರ್, ಡಿವೈನ್ ಕ್ಯಾರೆಕ್ಟರ್. ಹೌದು, ಪ್ರಭು ಹೇಳುತ್ತಿದ್ದಾನೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ತಂದೆ ಅಂದರೆ ಪರಲೋಕ ತಂದೆ ಪ್ರೇರೆ, ಪರಾತ್ಪರ ದೇವರು, ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಸನಾತನ ದೇವರು, ಸಾರ್ವಭೌಮನು. ಹೌದು ಪ್ರೇರೆ, ಆಗಲೆಲ್ಲದರಲ್ಲಿ ಅಗ್ರಸ್ತನು. ಹೌದು, ಹೀಗೆ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ಎರಡನೇ ವಾಕ್ಯ. ಇಲ್ಲದಿದ್ದರೆ ಹೇಳ್ತಿದ್ನಂತ, ಇವೆ ಅಂತ ಪ್ರೇರೆ. ಆದ್ದರಿಂದ ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಯೇಸು ಕ್ರಿಸ್ತನು ಆತನಲ್ಲಿ ವಿಶ್ವಾಸ ಇಡುವವರಿಗೆ ದೇವರೇ ಆತನನ್ನು ನನ್ನ ರಕ್ಷಣೆಗಾಗಿ ನರಕದ ಮಾರ್ಗದಿಂದ ತಪ್ಪಿಸಲು, ಪಾಪದ ಮಾರ್ಗದಿಂದ ಬಿಡಿಸಲು, ಶಾಪದ ಮಾರ್ಗದಿಂದ ಬಿಡಿಸಲು, ಕತ್ತಲೆಯ ಜೀವಿತದಿಂದ, ಅನಾರೋಗ್ಯದ ಚಿಂತೆ, ಪೇಚಾಟ, ಗೋಳಾಟದ ಕಹಿ ತುಂಬಿದ ಮಾರ್ಗದಿಂದ ಬಿಡಿಸಲು, ವಿಗ್ರಹ ಆರಾಧನೆಯ ನಿರರ್ಥಕ ನಡವಳಿಕೆ, ನಿರ್ಜೀವ ಕಾರ್ಯಗಳ ಜೀವಿತದಿಂದ ಬಿಡಿಸಲು. ಹೌದು ಪ್ರೇರೆ. ದ್ವೇಷ, ಕೋಪ, ವೈಮನಸ್ಸು, ಹೌದು ಪ್ರೇರೆ, ಎಲ್ಲ ಚಟಗಳ ದುರಾಭ್ಯಾಸಗಳ ಜೀವಿತದಿಂದ ಬಿಡಿಸಲು ಪ್ರಭು ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲು ಹೋಗುತ್ತಿದ್ದೇನೆ. ಹೌದು ಪ್ರೇರೆ. ಆತನು ಬಿಡಿಸಲು ಬಂದಿದ್ದಾನೆ, ಬಿಡಿಸಿದ್ದಾನೆ, ಆತನು ಹಿಂಬಾಲಿಸಬೇಕೆಂದು ಹೇಳುತ್ತಿದ್ದಾನೆ ಪ್ರೇರೆ. ನಾನು ಮತ್ತೆ ಬರುತ್ತೇನೆ, ಅಲ್ಲಿವರೆಗೆ ನಾನು ನಿಮಗೆ ಅನಾಥರನ್ನಾಗಿ ಬಿಡುವುದಿಲ್ಲ, ಸಹಾಯಕನನ್ನು ಕಳಿಸಿಕೊಡುತ್ತೇನೆ. ಆ ಸಹಾಯಕ ಯಾರೆಂದರೆ ಸತ್ಯಸ್ವರೂಪಿಯಾದ ಪರಿಶುದ್ಧಾತ್ಮನೇ. ಲೋಕವು ಆತನನ್ನು ಅರಿತುಕೊಳ್ಳುವುದಿಲ್ಲ, ನೀವು ಅರಿತುಕೊಳ್ಳುವಿರಿ. ಕಾರಣ ನೀವು ನನ್ನನ್ನು ಪ್ರೀತಿಸುವವರಾದ್ದರಿಂದ, ಕಾರಣ ನೀವು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವವರಾದ್ದರಿಂದ, ಕಾರಣ ಆ ಸತ್ಯದ ಆತ್ಮನು ನಿಮ್ಮಲ್ಲಿಗೆ ಇಳಿದು ಬರುತ್ತಾನೆ.
ಆ ಸ್ವರ್ಗದಿಂದ ಇಳಿದು ಬರುವ ಆ ಶಕ್ತಿಯಿಂದ ನೀವು ತುಂಬಿಕೊಂಡ ನಂತರ ನನಗೆ ಸಾಕ್ಷಿಗಳಾಗುತ್ತೀರಿ. ಹೌದು ಪ್ರಿಯರೇ, ಜೆರುಸಲೇಮ್, ಜುದಯ, ಸಮರ್ಯ, ಲೋಕದ ಎಲ್ಲ ಸ್ಥಳಗಳಲ್ಲಿ. ಹೌದು ಪ್ರಿಯರೇ, ಜೆರುಸಲೇಮ್ ಅಂದರೆ ನಾವಿರುವ ಸ್ಥಳ. ಹೌದು, ಜುದಯ ಅಂದರೆ ಅಕ್ಕಪಕ್ಕ, ಸಮರ್ಯ ಅಂದರೆ ಪಾಪದಲ್ಲಿ ಇರುವ, ಯಾರಿಗೂ ಕಾಣಿಸದಿರುವ, ಗೌಪ್ಯವಾಗಿರುವ ರಹಸ್ಯ ಪಾಪಗಳಲ್ಲಿರುವವರು. ಮತ್ತು ಲೋಕದ ಎಲ್ಲ ಕಡೆ ಅಂದರೆ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾನೆ ಪ್ರೇರೆ. ಆತನಿಗೆ ಪಕ್ಷಪಾತ ಅಲ್ಲ, ಎಲ್ಲ ಕುಲ, ಭಾಷೆ, ಜನಾಂಗ, ವರ್ಣ, ಹೌದು ಎಲ್ಲ ಜನರ ಬಳಿಗೆ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ. ಆತನ ವಾಕ್ಯ ಸುವಾರ್ತೆ ತೆಗೆದುಕೊಂಡು ಹೋಗಬೇಕಾಗಿದೆ ಆತನನ್ನು ಪ್ರೀತಿಸುವವರು. ಹೌದು, ಆ ಶಕ್ತಿ ಬಂದ ಮೇಲೆ ಆ ಕಾರ್ಯ ನಡೆಯುತ್ತದೆ. ಅಷ್ಟರವರೆಗೆ ನೀವು ಜೆರುಸಲೇಮಿನಲ್ಲಿ ತಂದೆ ನನ್ನ ಹೆಸರಿನಲ್ಲಿ ವಾಗ್ದಾನ ಮಾಡಿದ ಆ ಸ್ವರ್ಗದ ಶಕ್ತಿಗೆ ಕಾದುಕೊಂಡಿರಿ. ಆ ಶಕ್ತಿ ಬಂದ ಮೇಲೆ ನೀವು ನನ್ನನ್ನು ಮಹಿಮೆಪಡಿಸುವಿರಿ, ನನ್ನ ಮಾತು ಕೈಗೊಂಡು ನಡೆಯುವಂತೆ ಮಹಿಮೆಪಡಿಸುತ್ತೀರಿ. ಆ ಪರಿಶುದ್ಧಾತ್ಮ ನಿಮಗೆ ಪರಿಶುದ್ಧ ವರಗಳನ್ನು, ಫಲಗಳನ್ನು, ಆಯುಧಗಳನ್ನು ದಯಪಾಲಿಸುತ್ತಾನೆ. ಹೌದು, ವಿಧೇಯರಾದ ಮಕ್ಕಳಿಗೆ ದಯಪಾಲಿಸಲಾಗುವ ಪರಿಶುದ್ಧಾತ್ಮ. ಹೌದು ಪ್ರೇರೆ. ಹೀಗೆ ಪ್ರಭು ಹೇಳುತ್ತಿದ್ದಾನೆ. 3ನೇ ವಾಕ್ಯ, 14ನೇ ಅಧ್ಯಾಯ ಯೋಹಾನ ಸುವಾರ್ತೆ 3ನೇ ವಾಕ್ಯ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. 4ನೇ ವಾಕ್ಯ, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಹೌದು ಪ್ರೇರೆ, ಯೇಸುವನ್ನು ವಿಶ್ವಾಸದಾದರೆ ಆತನು ಹೋಗುವ ಮಾರ್ಗ, ಸ್ಥಳ ನಮಗೆ ತಿಳಿದೇ ಇರುತ್ತದೆ. ಕಾರಣ ಆತನು ಆತ್ಮ ನಮಗೆ ಕಳಿಸಿಕೊಟ್ಟಿದ್ದರಿಂದ. ಹೌದು, ಆ ಪರಿಶುದ್ಧಾತ್ಮ ಬಂದ ಮೇಲೆ ನಿಮಗೆ ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ನಾನು ಹೇಳಿದವುಗಳಿಂದಲೇ ನಿಮಗೆ ತಿಳಿಯಪಡಿಸುತ್ತಾ ನನ್ನನ್ನೇ ಮಹಿಮೆಪಡಿಸುತ್ತಾನೆ. ಸದ್ಯಕ್ಕೆ ನಾನು ಹೇಳಬೇಕಾಗಿದ್ದು ಎಷ್ಟೋ ಇದೆ, ಅದನ್ನು ನೀವು ಹೊರಲಾರಿರಿ. ಪರಿಶುದ್ಧ ಆತ್ಮ ಬಂದ ಮೇಲೆ ಸತ್ಯದ ಆತ್ಮ ನಿಮ್ಮನ್ನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹೌದು ಪ್ರೇರೆ, ನಾವು ಯೇಸು ಕ್ರಿಸ್ತನ ಆಪ್ತ ಶಿಷ್ಯ ಬರೆದಿರುವುದನ್ನು ನೋಡುತ್ತೇವೆ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಏನಂದರೆ ಯೋಹಾನನು ಬರೆಯುತ್ತಿದ್ದಾನೆ, ಜಾನ್ ಗಾಸ್ಪೆಲ್ ಚಾಪ್ಟರ್ 20 ವರ್ಸ್ 30 ವರ್ಡ್. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 30ನೇ ವಾಕ್ಯ. ಜಾನ್ ಗಾಸ್ಪೆಲ್ ಚಾಪ್ಟರ್ 20 ವರ್ಸ್ 30 ವರ್ಡ್. ಇಲ್ಲಿ ಓದುವುದಾದರೆ, ಯೇಸು ಇನ್ನೂ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು, ಅವುಗಳನ್ನು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. 31ನೇ ವಾಕ್ಯ 31 ವರ್ಡ್. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಹೌದು ಪ್ರೇರೆ, ಇಲ್ಲಿ ಯೇಸು ಕ್ರಿಸ್ತನ ಆಪ್ತ ಶಿಷ್ಯ ಹೇಳುತ್ತಿದ್ದಾನೆ ಏನೆಂದು. ಯೇಸು ಇನ್ನೂ ಎಷ್ಟೋ ಬೇರೆ ಸೂಚಕ ಕಾರ್ಯಗಳನ್ನು ಮಾಡಿದ್ದಾನೆ ತನ್ನ ಶಿಷ್ಯರ ಮುಂದೆ, ಅವುಗಳನ್ನು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಹೌದು ಪ್ರೇರೆ, ನಾನು ಹೇಳಿದವುಗಳನ್ನು ಪರಿಶುದ್ಧಾತ್ಮ ನಿಮಗೆ ತಿಳಿಸುತ್ತಾನೆ. ಅಂದರೆ ಬೈಬಲಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಅದು ಯೇಸು ಹೇಳಿದ್ದು ಅಲ್ಲ ಅನ್ಕೋಬಾರದು ಪ್ರೇರೆ. ಕಾರಣ ಅದನ್ನು ಈ ಗ್ರಂಥದಲ್ಲಿ ಅಥವಾ 4 ಸುವಾರ್ತೆಗಳಾದ ಈ ಯೋಹಾನ ಸುವಾರ್ತೆಯಲ್ಲಿ ಬರೆದಿರುವುದಿಲ್ಲ ಎನ್ನಬಹುದು, ಅಥವಾ ಇನ್ನುಳಿದ ಸುವಾರ್ತೆಯಲ್ಲಿ ಕೂಡ ಬರೆದಿಲ್ಲ ಎಂದು ಕೂಡ ಹೇಳಿರ್ಬೋದು ಆತ. ಹೌದು, ಹೀಗೆ ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನೆಂದು ನೀವು ನಂಬುವಂತೆಯೂ. ಯೇಸುವನ್ನು ಹೇಗೆ ನಂಬಬೇಕಂತ ಪ್ರೇರೆ? ಆಪ್ತ ಶಿಷ್ಯ, ಯೇಸುವಿನ ಆಪ್ತ ಶಿಷ್ಯ. ಎಲ್ಲ 12 ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಆತ್ಮಹತ್ಯೆ ಮಾಡಿಕೊಂಡು ಸತ್ತರೆ 10 ಶಿಷ್ಯರು ಓಡಿ ಹೋಗುತ್ತಾರೆ. ಪ್ರಥಮ ಶಿಷ್ಯ, ದೊಡ್ಡ ಶಿಷ್ಯನ ಸಹಿತವಾಗಿ, ಪೇತ್ರನ ಸಹಿತವಾಗಿ. ಆದರೆ ಚಿಕ್ಕ ಆಪ್ತ ಶಿಷ್ಯ, ಯೇಸುವಿನ ಎದೆಗೆ ಹೊರಗೆ ಮಲಗುತ್ತಿರುವಾತ, ಯೇಸುವಿನ ಎಲ್ಲ ರಹಸ್ಯಗಳನ್ನು ಕೇಳುತ್ತಿರುವಾತ, ಈತನು ಬರೆಯುತ್ತಿದ್ದಾನೆ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆ ಇಷ್ಟೆಲ್ಲ ಬರೆದಿದೆ. ನಾವು ಸುವಾರ್ತೆ ಅಥವಾ ಪತ್ರಿಕೆಗಳು ಯೇಸುವಿನ ಜೀವನ, ಜನನ, ಬೋಧನೆ, ಸಾಧನೆ, ಯಾತನೆ, ಮರಣ, ಪುನರುತ್ಥಾನ, ಪರಲೋಕ, ಆರೋಹಣ, ಸ್ವರ್ಗ ಆರೋಹಣ, ಮತ್ತೆ ಪುನರಾಗಮನ, ಇವೆಲ್ಲ ಯಾಕೆ ಬರೆಯಲ್ಪಟ್ಟಿವೆ ಅಂದರೆ ಪ್ರೇರೆ,
ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನಂಬಬೇಕಂತೆ. ಕ್ರಿಸ್ತ, ದೇವಕುಮಾರನಾದ ಕ್ರಿಸ್ತ, ದೇವರ ಮಗ. ಕ್ರಿಸ್ತ ಅಂದರೆ ಅಭಿಷಿಕ್ತ. ದೇವಕುಮಾರನು ಅಭಿಷೇಕ ಹೊಂದಿದಾತನು ಮತ್ತು ಆತನನ್ನು ನಂಬುವವರಿಗೆ ಆತನು ಶಕ್ತಿ ತುಂಬುತ್ತಾನೆ, ಸ್ವರ್ಗೀಯ ಶಕ್ತಿ. ಹೌದು ಪ್ರೇರೆ, ಎಂದು ನಂಬಬೇಕೆಂತಲೂ ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಒಂದನೇದಾಗಿ ಯೇಸು ದೇವಕುಮಾರನೆಂದು ನಂಬಬೇಕಂತ ಪ್ರೇರೆ. ಎರಡನೇದಾಗಿ ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವ ಪಡಿಬೇಕು. ಒಂದನೇದು ಈ ದೇವಕುಮಾರನಾದ ಕ್ರಿಸ್ತ ಅಂತ ನಂಬಬೇಕು. ಎರಡನೇದು ಆತನ ಹೆಸರಿನ ಮೂಲಕ ಜೀವ ಪಡೆಯಬೇಕು ಪ್ರೇರೆ. ಒಂದನೇದು ದೇವಕುಮಾರನಾದ ಕ್ರಿಸ್ತ ಎಂದು ನಂಬಬೇಕು. ಎರಡನೇದು ಆತನ ಹೆಸರಿನಲ್ಲಿ ಜೀವ ಪಡೆಯಬೇಕಂತ ಪ್ರೇರೆ. ಆತನ ಯೇಸು ದೇವಕುಮಾರನ ಕ್ರಿಸ್ತನೆಂದು ನೀವು ನಂಬುವಂತೆಯೂ ಮತ್ತು ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆ ಇಷ್ಟೆಲ್ಲ ಬರೆದಿದೆ. ನಂಬುವುದು ಯಾಕೆಂದರೆ ದೇವಕುಮಾರನಂದ ಕ್ರಿಸ್ತ ಅಂತ ನಂಬಬೇಕಂತ ಪ್ರೇರೆ. ಕ್ರಿಸ್ತ ಎಂದರೆ ಅಭಿಷಿಕ್ತ. ಹೌದು, ನಮ್ಮ ಪಾಪಗಳಿಂದ ರಕ್ಷಿಸಿ ಕಾಯಲು ಬಂದಾತ ಮತ್ತು ಸೈತಾನನ ಕಾರ್ಯಗಳನ್ನು ನಾಶ ಮಾಡಲು ಪ್ರತ್ಯಕ್ಷವಾದಾತ. ಒಂದು ಯೇಸು ಎಂದರೆ ನಮ್ಮ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ ಎಂದು ಅರ್ಥ. ಕ್ರಿಸ್ತ ಎಂದರೆ ಸೈತಾನನ ಕಾರ್ಯಗಳನ್ನು ಈ ಲೋಕದಲ್ಲಿ ನಾಶ ಮಾಡಲು ಪ್ರತ್ಯಕ್ಷ ಆದಾತ. ಯೇಸುವನ್ನು ವಿಶ್ವಾಸ ಪ್ರತಿಯೊಬ್ಬ ಮಗಳ ಜೀವಿತದಲ್ಲಿ ಸೈತಾನನ ಕಾರ್ಯಗಳಾದ ಶರೀರಾಶೆ, ನೇತ್ರಾಶೆ, ಬದುಕುಬಾಯಂಡಂಬ, ಗರ್ವ, ಭಯ, ಮರಣ, ಹೌದು ಪ್ರೇರೆ, ಎಲ್ಲ ಪ್ರಾಪಂಚಿಕ ಇಚ್ಛೆಗಳು, ಐಶ್ವರ್ಯದ ವ್ಯಾಮೋಹ, ಹಣದ ಆಸೆ, ಹೌದು ಪ್ರೇರೆ, ಸ್ತ್ರೀ ಪುರುಷರ ಮೋಹ, ಹೌದು ಪ್ರೇರೆ, ಹೀಗೆ ಎಲ್ಲವುಗಳಿಂದ ಆತನು ಸೈತಾನನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಲ್ಲಿ, ದೇಹದಲ್ಲಿ ನಾಶ ಮಾಡಲು ಬಂದಾತ ಪ್ರೇರೆ. ಹೌದು, ಕಳೆದು ಹೋಗಿದ್ದ ಮಕ್ಕಳ ಪದವಿಯನ್ನು, ದೇವರ ಸ್ನೇಹ ಮರಳಿ ಕೊಡಲು ಬಂದಾತ. ಹೌದು ಪ್ರೇರೆ, ಹೀಗೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನಾವು ನಂಬಬೇಕು. ನಂಬಿ ಆತನ ಹೆಸರಿನ ಮುಖಾಂತರ ಜೀವ ಪಡೆದುಕೊಳ್ಳಬೇಕೆಂದು ಇಷ್ಟೆಲ್ಲ ಬರೆದಿದೆ. ಹೌದು ಪ್ರೇರೆ, ನಾವು ಯೋಹಾನ ಸುವಾರ್ತೆ ಇನ್ನೊಂದು ವಾಕ್ಯ ನೋಡೋದಾದರೆ 17ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದೋದಾದರೆ, ಜಾನ್ ಗಾಸ್ಪೆಲ್ ಚಾಪ್ಟರ್ 17 ವರ್ಸ್ 24th ವರ್ಡ್. ಇಲ್ಲಿ ಓದುವುದಾದರೆ, ನೀವು ಹಾಲೆಲೂಯ, ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 24ನೇ ವಾಕ್ಯ. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ಪ್ರಿಯರೇ, ಇಲ್ಲಿ ಯೇಸು ಏನು ಹೇಳ್ತಿದ್ದಾನೆ? ನಮ್ಮ ಅಂಶ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂದು ಯೇಸು ಅಂದು ತನ್ನಲ್ಲಿ ವಿಶ್ವಾಸ ಇಟ್ಟಿರುವ ಶಿಷ್ಯರಿಗೆ ಹೇಳಿದಂತೆ ಇಂದು ಕೂಡ ಪವಿತ್ರ ಗ್ರಂಥ ಬೈಬಲನ್ನು ಓದುತ್ತಿರುವ ಅಥವಾ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ದೇವರಿದ್ದಾನೆ. ತಾಯಿ ಗರ್ಭದಿಂದಲೇ ನಮ್ಮನ್ನು ರೂಪಿಸಿದ ದೇವರಿದ್ದಾನೆ. ತನ್ನನ್ನು ಕೂಗಿ ಕರೆಯುವವರಿಗೆ ಸಮೀಪವಾಗಿರುವ ದೇವರಿದ್ದಾನೆ. ಆತನಂತೆ ಸಮೀಪವಾಗಿರುವ ಯಾವ ಜನಾಂಗಕ್ಕೂ ಯಾವ ದೇವರು ಇಲ್ಲ. ಆತನು ಜೀವಸ್ವರೂಪನು, ಮಾತನಾಡುವ ಆತನು. ತನ್ನ ಮಾತಿನಿಂದಲೇ ಭೂಮಿ ಆಕಾಶಗಳನ್ನು ಅದರಲ್ಲಿರುವ ಸಮಸ್ತವನ್ನು, ವಿಶೇಷವಾಗಿ ಮನುಷ್ಯನನ್ನು ತನ್ನ ಕೈಯಿಂದಲೇ ನಿರ್ಮಿಸಿದ ದೇವರಿದ್ದಾನೆ ಅಂತ ನಂಬುವ ಪ್ರತಿಯೊಬ್ಬರು ಪ್ರೇರೆ, ಅವರಿಗಾಗಿ ಯೇಸು ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ಪ್ರೇರೆ, ನನ್ನ ಬಳಿ ಸೇರಿಸಿಕೊಳ್ಳುವೆನೆಂದು ಹೇಳುತ್ತಿದ್ದಾನೆ. ಈ ಅಂಶದಲ್ಲಿ ನಾವು ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದಿದೆವು. ಪ್ರೇರೆ, ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು, ಯೇಸು ತಂದೆಗೆ ಹೇಳ್ತಿದ್ದಾನೆ, ತಂದೆ ನೀನು ನನಗೆ ಯಾರನ್ನು ಕೊಟ್ಟಿಯೋ ಅಂದರೆ 12 ಜನ ಅಪೊಸ್ತಲರು ಮತ್ತು ಅವರ ಮಾತುಗಳಿಂದ ಯಾರ್ಯಾರು ಯೇಸುವನ್ನು ನಂಬುತ್ತಾರೋ ಪ್ರೇರೆ, ಅವರಿಗಾಗಿ ಕೂಡ ಪ್ರಾರ್ಥಿಸುತ್ತಿದ್ದಾನೆ. ತಂದೆ, ನೀನು ನನಗೆ ಈ ಲೋಕದಲ್ಲಿ ಯಾರನ್ನು ಕೊಟ್ಟಿಯೋ ಅವರೆಲ್ಲರೂ ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು, ನಾವೆಲ್ಲರೂ ನಿಜವಾಗಿ ವಿಶ್ವಾಸುವುದಾದರೆ, ಕಡೆಯವರೆಗೆ ವಿಶ್ವಾಸುವುದಾದರೆ, ಪ್ರೀತಿಯಲ್ಲಿ ತಣ್ಣಗಾಗದೆ, ಕಷ್ಟ, ಸಂಕಟ, ಇಕ್ಕಟ್ಟು, ಬಿಕ್ಕಟ್ಟು, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಖಡ್ಗ, ಕಟಾರಿ, ನಿಂದೆ, ಅವಮಾನ, ಸಾವು, ಜೀವ, ದೇವದೂತ, ದುರಾತ್ಮ, ಈಗಿನ ಸಂಗತಿ, ಮುಂದಿನ ಸಂಗತಿ, ಕೆಳಗಣ ಲೋಕ, ಮೇಲಣ ಲೋಕ, ಸೃಷ್ಟಿ ಯಾವ ಆಗುವವುಗಳೇ ಆಗಲಿ, ಕ್ರಿಸ್ತ ಯೇಸುವಿನಲ್ಲಿ ತೋರಿಬಂದ ತಂದೆಯಾದ ದೇವರ, ಪರಾತ್ಪರ ದೇವರ ಪ್ರೀತಿಯಿಂದ, ಕ್ರಿಸ್ತ ಯೇಸುವಿನ ತೋರಿಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯವಿಲ್ಲ ಎಂದು ನಾವು
ದೊಡ್ಡ ಗಾಢವಾದ ವಿಶ್ವಾಸದಿಂದ, ಆಸಕ್ತಿಯುಳ್ಳ ಪರಿಶುದ್ಧ ಶಕ್ತಿಯುಳ್ಳ ವಿಶ್ವಾಸದಿಂದ, ದೇವ ಆತ್ಮ ಪ್ರೇರಿತವಾದ ವಿಶ್ವಾಸದಿಂದ ಸಾಗುವುದಾದರೆ ಪ್ರಭು ಹೇಳ್ತಿದ್ದಾನೆ, ನಾನಿರುವ ಸ್ಥಳದಲ್ಲಿ ನೀವು ನನ್ನ ಕೂಡ ಇದ್ದುಕೊಂಡು ಲೋಕ ಹುಟ್ಟುವುದಕ್ಕಿಂತ ಮುಂಚೆಯೇ ನೀವು ನನ್ನನ್ನು ಪ್ರೀತಿಸಿ. ಅಂದರೆ ದೇವರಿಗೆ ಹೇಳ್ತಿದ್ದಾನೆ ಪ್ರೇರೆ, ತಂದೆ ನೀನು ಲೋಕ ಹುಟ್ಟೋದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ಇವರು ನೋಡಬೇಕೆಂದು ಇಚ್ಛಿಸುತ್ತೇನೆ. 25ನೇ ವಾಕ್ಯ, ನೀತಿ ಸ್ವರೂಪನಾದ ತಂದೆಯೇ, ಲೋಕವಂತೂ ನನ್ನನ್ನು ತಿಳಿಯಲಿಲ್ಲ. ನೀತಿ ಸ್ವರೂಪನಾದ ತಂದೆಯೇ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ ಮತ್ತು ಇವರು ನೀನೇ ನನ್ನನ್ನು ಕಳಿಸಿಕೊಟ್ಟಿರುವುದಾಗಿ ತಿಳ್ಕೊಂಡಿದ್ದಾರೆ. 26ನೇ ವಾಕ್ಯ, ನಾನು ಅವರಿಗಾಗಿ ನಿನ್ನ ಹೆಸರನ್ನು ತಿಳಿಸಿದ್ದೇನೆ. ನಾನು ಅವರಿಗೆ ನಿನ್ನ ಹೆಸರು ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ಅಂದನು. ಹೌದು ಪ್ರೇರೆ, ಯೇಸು ನಮಗಾಗಿ ಪ್ರಾರ್ಥಿಸುತ್ತಿದ್ದಾನೆ. ಯೇಸು ತನ್ನಲ್ಲಿ ವಿಶ್ವಾಸಿಟ್ಟ ಶಿಷ್ಯರಿಗಾಗಿ ಇಂದು ಆ ಶಿಷ್ಯರ ಮುಖಾಂತರ ಬರೆಸಲ್ಪಟ್ಟ 4 ಸುವಾರ್ತೆ ಅಥವಾ ಸುಮಾರು ಪತ್ರಿಕೆಗಳು ಹೊಸ ಒಡಂಬಡಿಕೆ ಅವರೆಲ್ಲರಿಗಾಗಿ ಅನ್ವಯಿಸುತ್ತದೆ. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ. ಹೌದು, ನಾವೆಲ್ಲರೂ ಯೇಸುವನ್ನು ಪ್ರೀತಿಸುವುದಾದರೆ, ಆತನ ಮಾತು ಕೈಗೊಂಡು ನಡೆಯುವುದಾದರೆ, ಆತನ ಪ್ರೀತಿಸಿದಂತೆ ಆತನ ತಂದೆಯಲ್ಲಿ ಬೇಡಿ, ಸತ್ಯದ ಆತ್ಮ, ಪರಲೋಕದ ಶಕ್ತಿ, ಪಾಪ ಮರಣದಿಂದ ಬಿಡಿಸುವ ಶಕ್ತಿ, ಯೇಸುವನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ಶಕ್ತಿಯಾದ ಸ್ವರ್ಗಶಕ್ತಿಯಾದ ಪರಿಶುದ್ಧ ಆತ್ಮನನ್ನು, ಜೀವಮರಣಗಳ ಒಡೆಯನನ್ನು, ಭೂಮಿಯ ಮೇಲೆ ಸರ್ವಶಕ್ತಿಯನ್ನು ಕಳುಹಿಸಿಕೊಡುತ್ತಾನೆ. ಹೌದು ಪ್ರೇರೆ, ಪರಿಶುದ್ಧ ಮಾರ್ಗದಲ್ಲಿ ನಡೆಯಲು, ಯೇಸುವಿನ ಮಾರ್ಗದಲ್ಲಿ ನಡೆಯಲು. ಆಗ ಪ್ರಭು ಹೇಳುತ್ತಿದ್ದಾನೆ, ತಂದೆ ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ಕೂಡ ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಆ ಪರಿಶುದ್ಧಾತ್ಮನ ಮುಖಾಂತರ ಪ್ರೇರೆ ಆತನು ಬಂದು ನಮ್ಮಲ್ಲಿ ನಮ್ಮೊಂದಿಗೂ ವಾಸ ಮಾಡುತ್ತಾನೆ. ಲೋಕವು ಆತನನ್ನು ಅರಿತುಕೊಳ್ಳುವುದಿಲ್ಲ, ಆದರೆ ಯೇಸುವನ್ನು ಪ್ರೀತಿಸುವವರು ಮಾತ್ರ ಅರಿತುಕೊಳ್ಳುತ್ತಾರೆ ಪ್ರೇರೆ. ಹೌದು, ಪ್ರಭು ಇರುವ ಸ್ಥಳದಲ್ಲಿ ನಾವು ಕೂಡ ಇದ್ದುಕೊಂಡು ಲೋಕ ಹುಟ್ಟುವುದಕ್ಕಿಂತ ಮುಂಚೆಯೇ ಯೇಸುವನ್ನು ಪ್ರೀತಿಸಿ ಯೇಸುವಿಗೆ ದೇವರು ಕೊಟ್ಟಿರುವ ಮಹಿಮೆಯನ್ನು ನಾವು ಕೂಡ ನೋಡುತ್ತೇವೆ ಪ್ರೇರೆ. ಯೇಸು ಇಚ್ಛೆ ಪಡುತ್ತಿದ್ದಾನೆ ನಾವು ಕೂಡ ತಂದೆ ತನ್ನ ಪ್ರಿಯ ಕುಮಾರನಿಗೆ ಕೊಟ್ಟ ಮಹಿಮೆಯನ್ನು ನೋಡಲು. ನೀತಿ ಸ್ವರೂಪನ ತಂದೆಯನ್ನು ಲೋಕ ಅರಿತುಕೊಂಡಿಲ್ಲ ಅಂತ ಪ್ರೇರೆ. ದೇವರ ಆತ್ಮಸ್ವರೂಪನಾಗಿದ್ದಾನೆಂದು ಲೋಕ ಅರಿತುಕೊಂಡಿಲ್ಲ. ಅವು ಕಲ್ಲುಗಳಲ್ಲಿ, ಕಟ್ಟಿಗೆ, ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭುವನ್ನು ದೇವರನ್ನು ಹುಡುಕುತ್ತಿದ್ದಾರೆ. ಮನುಷ್ಯರನ್ನು, ಪ್ರಾಣಿಗಳನ್ನು, ಸರ್ಪಗಳನ್ನು, ಕ್ರಿಮಿಕೀಟಗಳನ್ನು, ಹೊಟ್ಟೆಯಿಂದ ಹರಿದಾಡುವ ಜಂತುಗಳನ್ನು ದೇವರೆಂದು ಆರಾಧಿಸುತ್ತಿದ್ದಾರೆ. ಕಾರಣ ದೇವರ ಜ್ಞಾನ ಇಲ್ಲ. ಅವರಿಗೆ ಅಳಿದು ಹೋಗುವ ವಸ್ತು ಬೇಕು, ಸುಖ ಭೋಗಗಳು ಬೇಕು, ಮನುಷ್ಯರ ಕೊಡುವ ಮರ್ಯಾದೆ ಬೇಕು, ಮನುಷ್ಯರಿಂದ ಬರುವ ಮಾನ್ಯತೆ ಬೇಕು. ದೇವರಿಂದ ಅವರಿಗೆ ಮೆಚ್ಚುಗೆ ಬೇಕಿಲ್ಲ. ಅವರನ್ನು ದೇವರನ್ನು ಹುಡುಕಬೇಕೆಂಬ ಆಶೆ ಇಲ್ಲ. ಹೌದು ಪ್ರೇರೆ. ಕಾರಣ ಆದ್ದರಿಂದ ದೇವರನ್ನು ಹುಡುಕುವವರಾದರೂ ದೇವರನ್ನು ಪ್ರೀತಿಸುತ್ತಾರೆ, ಯೇಸುವಿನ ಬಳಿಗೆ ಬರುತ್ತಾರೆ. ಆತನೇ ಸತ್ಯ ದೇವರ ನಿತ್ಯ ಜೀವವೆಂದು ಕಂಡುಕೊಳ್ಳುತ್ತಾರೆ. ಹೀಗೆ ನೀತಿ ಸ್ವರೂಪನ ತಂದೆ ಯೇಸುವೆ ಎಂದು ಯೇಸು ಮುಖಾಂತರ ತಂದೆಯನ್ನು ನಾವು ಅರಿತುಕೊಳ್ಳುತ್ತೇವೆ. ಹೀಗೆ ನೀತಿ ಸ್ವರೂಪನ ತಂದೆಯೇ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ. ಹೌದು ಪ್ರೇರೆ, ನಾವು ಯೇಸು ಕ್ರಿಸ್ತನ ಮುಖಾಂತರ ನೀತಿ ಸ್ವರೂಪನ ತಂದೆಯನ್ನು ತಿಳಿಯುತ್ತೇವೆ. ಆತ ಭೂಮಿಯೆಲ್ಲ ದೇವರ ಮಹಿಮೆಯಿಂದ ತುಂಬಿಕೊಂಡಿದೆ ಪ್ರೇರೆ ಎಂದು. ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ, ಯೇಸು ತಿಳಿದಿದ್ದಾನಂತ ಪ್ರೇರೆ. ನಾವು ಕೂಡ ತಿಳಿಯುವಂತೆ ಅನುಗ್ರಹಿಸುತ್ತಾನೆ. ಮತ್ತು ಇವರು ನೀನೇ ನನ್ನನ್ನು ಕಳಿಸಿಕೊಟ್ಟಿರುವುದಾಗಿ ತಿಳ್ಕೊಂಡಿದ್ದಾರೆ. ನಾವು ಯೇಸು ಕ್ರಿಸ್ತನ ತಂದೆಯೇ ತನ್ನ ಸ್ವಭಾವದಲ್ಲಿ, ತನ್ನ ಶಕ್ತಿಯಲ್ಲಿ, ತನ್ನ ಮಹಿಮೆ, ದೇವರ ಮಹಿಮೆ ಆತನೇ ಎಂದು ನಾವು ತಿಳಿದುಕೊಂಡಿದ್ದರಿಂದ ಯೇಸುವನ್ನು ತಂದೆಯೇ ಕಳಿಸಿಕೊಟ್ಟಿದ್ದಾಗಿ ನಂಬಿದ್ದೇವೆ, ತಿಳ್ಕೊಂಡಿದ್ದೇವೆ ಎಂದು ಹೇಳುತ್ತಿದ್ದಾನೆ. ನಾನು ಅವರಿಗಾಗಿ ನಿನ್ನ ಹೆಸರನ್ನು ತಿಳಿಸಿದ್ದೇನೆ. ಯೇಸುವೆ ದೇವರ ಪ್ರತಿರೂಪ ಆಗಿದ್ದಾನೆ ಪ್ರೇರೆ, ದೇವರ ಹೆಸರಾಗಿದ್ದಾನೆ ಇಮ್ಮಾನುವೇಲ್. ಯೇಸು ಪಾಪಗಳಿಂದ ರಕ್ಷಿಸಿ ಕಾಯುವಾತ. ಇನ್ನೂ ತಿಳಿಸುತ್ತಾನೆ, ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿ ಅವರಲ್ಲಿಯೂ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ. ಹೌದು, ಯೇಸು ಹೇಳ್ತಿದ್ದಾನೆ, ತಂದೆ ನೀನು ನನ್ನನ್ನು ಇಟ್ಟಿರುವ ಪ್ರೀತಿ ನನ್ನನ್ನು ವಿಶ್ವಾಸವರ ಮೇಲೆ ಇರಲಿ, ಅವರಲ್ಲಿಯೂ ನಾನು ಇರಲಿ, ನೀನು ನನ್ನಲ್ಲಿ ನಾನು ಅವರಲ್ಲಿ ಇದ್ದು ಅವರು ಸಂಪೂರ್ಣತೆಗೆ, ಪ್ರೀತಿಗೆ, ಸಿದ್ಧಿಯಲ್ಲಿ ಬರಲಿ ಎಂದು ಹೇಳ್ತಿದ್ದಾನೆ. ಅಂಥ ಕೃಪೆ ಪ್ರಭು ಈ ವಾಕ್ಯ ಭಾಗದಿಂದ ನಮ್ಮೆಲ್ಲರಿಗೆ ದಯಪಾಲಿಸಲಿ. ಆಮೇನ್, ಆಮೇನ್. ಪ್ರಾರ್ಥನೆ ಪ್ರಿಯರೇ, ತಂದೆಯೇ, ಕೇಳಿದ ವಾಕ್ಯ ಭಾಗವು ಸಂಪೂರ್ಣವಾಗಿ ನಮ್ಮ ಹೃದಯ ನೆಲೆಗೊಳಿಸಿ ಸಮೃದ್ಧಿ ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ಆಮೇನ್.